ಜೈ ಭೀಮ್ ಜೈ ಸಂವಿಧಾನ್. ನಾನು ರಾಮ್ ರಾಠೋಡ್. ಇವತ್ತು ಸುದ್ದಿಗೋಷ್ಠಿ ವಿವರಣೆ ಮಾಡಬೇಕಂದ್ರೆ ಎಲ್ಲ ಪತ್ರಿಕಾ ಭವನರಿಗೆ ಎಲ್ಲರಿಗೆ ನಮಸ್ಕಾರ. 8 ತಾರೀಕಿಗೆ ನಮ್ಮ ಡಿಸ್ಟಿಕ್ ಕೋರ್ಟ್ನಲ್ಲಿ ನಮ್ಮ ಪೇಸಿತ್ರಿ. ಪೇಸಿದಾಗ ಚಿತ್ತಾಪುರ ತಾಲೂಕಾ BJP ಮುಖಂಡ ಮಣಿಕಂಠ ರಾಠೋಡ್ ಬಿ ಪೇಸಿತ್ರಿ ಸರ್. ಒಬ್ಬ ಮನುಷ್ಯ ಒಬ್ಬ ನ್ಯಾಯಾಧೀಶ ಕೋರ್ಟ್ನಲ್ಲಿ ಪೇಸಿ ತೊಗೋಬೇಕಂದ್ರೆ 2-3 ಇರ್ತದೆ ಸರ್. ಏನಿಲ್ಲಕಂದ್ರೆ ಮಣಿಕಂಠ ರಾಠೋಡ್ ಬಲ್ಲಿ 8 ತಾರೀಕಿಗೆ 2 ದಿವಸ ಹಿಂದ್ಗಡೆ ಟೋಟಲಿ 50-60 ಅವು ಬಿ ರೌಡಿ ಶೀಟರ್ ವಿತ್ ತಡಿಪಾರ ಗೋಳಿಗೆ ತೊಗೊಂಡು ಅವ್ರು ನ್ಯಾಯಾಧೀಶನಲ್ಲಿ ಬರ್ತಾರೆ. ಬರೋ ಟೈಮಿಗೆ ನನ್ನ ಬಿ ಅದೇ ಅಟ್ರಾಸಿಟಿ ಕೇಸ್ ಇತ್ತು ಸರ್. ಅವ್ರದ್ದು ಬಿ ಕೇಸ್ ಇತ್ತು. ಪೇಸಿದ್ದಾಗ ಪೈಲೆ ಸಾರಿ ಕರೆದ ನನಗೆ, ಇಲ್ಲಿ ಬಾಪ ಅಂದ. ನಾ ಅಂದ ಎದಕ್ಕಪ್ಪ, ನಾವು ಎದ ಅವನ ಬಳಿ ಮತ್ತು ನಾವು ಹೋಗಿಲ್ಲ. ಮತ್ತು ಇನ್ನೊಂದು ಸಾರಿ ಕರೆದ ನಾವು, ಅವಾಗ ಬಿ ನಾ ಅಲ್ಲಿ ಹೋಗಿಲ್ಲ. 3ನೇ ಸಾರಿ ಕರೆದಾಗ ಹೋದಾಗ ಆ ಬಸವರಾಜ ಮತ್ತಿಮೂಡು ಗ್ರಾಮೀಣ MLA BJP ಅವ್ನ ಮನುಷ್ಯ ಮೇಲೆ ನೀ ಏನು ಅಟ್ರಾಸಿಟಿ ಕೇಸ್ ಹಾಕಿದಲ್ಲ ಅದು ಕೇಸ್ ತಕ್ಕೋ, ಇಲ್ದ್ರ ಮಗನೇ ನೀನು ಮರ್ಡರ್ ಮಾಡಿಸ್ತೀವಿ ಅಂದ. ನಾಂದ ನೋಡಪ್ಪ, ನೀ ಬಿ ಬಂಜಾರ ಕಮಿಟಿಲಿಂದ ಬರ್ತೀನಿ, ನಾ ಬಿ ಬಂಜಾರ ಕಮಿಟಿಲಿಂದ ಬರ್ತೀನಿ. ಇದು ಕೋರ್ಟ್ ಅದ. ಕೋರ್ಟ್ ಅವರ್ನಲ್ಲಿ ಈಗ ನನಗೆ ನ್ಯಾಯಾಧೀಶ ಮೇಲೆ ಭರೋಸೆ ಅದ. ನ್ಯಾಯಾಧೀಶದವರು ಏನು ತೀರ್ಪು ಕೊಡ್ತಾರೆ ಅದಕ್ಕೆ ನಾನು ಭದ್ರಾಗಿದ್ದೀನಿ. ಕೇಸ್ ತಕ್ಕೊಂತ ಯಾಕೆ ನೀವು ಅಂತಂದರೆ BJPದವರು ನ್ಯಾಯಾಧೀಶ ಕೋರ್ಟ್ ಎದುರುಗಡೆನೇ ಈ ಥರ ಗುಂಡಾಗಿರಿ ಮಾಡ್ತಾರೆ ಸರ್. ಅದಕ್ಕೆ ನಿಮ್ಮ ಮಾಧ್ಯಮ ಥರ ಹೇಳಕ್ಕೆ ಇಷ್ಟಪಡ್ತೀನಿ. ನಾ ರಿಕ್ವೆಸ್ಟ್ ಮಾಡ್ದೆ, ನೋಡಪ್ಪ ಅವನು ಬಿ ಕೋರ್ಟ್ನಲ್ಲಿ ಕೇಸ್ ವಕೀಲ್ ಕೊಟ್ಟಾನೆ, ನಾ ಬಿ ಕೋರ್ಟ್ನಲ್ಲಿ ವಕೀಲ್ ಕೊಟ್ಟಿನಿ. ನ್ಯಾಯಾಧೀಶರು ಏನು ನ್ಯಾಯಾಧೀಶರು ಇನ್ನೊಂದು ಜಜ್ಮೆಂಟ್ ಕೊಟ್ಟಾದಾಗ ನಾವು ಭದ್ರವಾಗಿದ್ದೆ ಅಂದ್ರೆ ಬಿ ಇಲ್ಲ ಮಗ ನೀನು ಕೇಸ್ ತೊಗೊಲಿಕ್ಕಂದ್ರೆ ನೀನು ಮರ್ಡರ್ ಮಾಡಿಸ್ತೀನಂತೆ ಮಣಿಕಂಠ ರಾಠೋಡ್ ಕೋರ್ಟ್ನಲ್ಲಿ ಅಂತಾನು. ಅರ್ಧ ತಾಸು ಬಿಟ್ಟು ಕೋರ್ಟ್ನಲ್ಲಿ ನನ್ನ ಪೇಸಿತ್ತು. ಅದೇ ನ್ಯಾಯಾಧೀಶರು ನಾನು ರಿಕ್ವೆಸ್ಟ್ ಮಾಡಿಕೊಂಡು, ಸರ್ ನನ್ನೊಂದು ರಿಕ್ವೆಸ್ಟ್ ಇದೆ ಅಂದ. ನ್ಯಾಯಾಧೀಶರು ಡಿಸ್ಟ್ರಿಕ್ಟ್ ಕೋರ್ಟ್ ಅಟ್ರಾಸಿಟಿ ಜಡ್ಜ್ ಸಾಹೇಬ್ ಅಂದ್ರೆ ಏನದಪ್ಪ ಅಂಬ. ಸರ್ ಮಣಿಕಂಠ ರಾಠೋಡ್ ಹೊರಗಡೆ ನಿಂತಾನೆ ಸರ್. ಇದೇ ಕೋರ್ಟ್ನಲ್ಲಿ ಅವ್ನು ಬಿ ಪೇಸಿ ಇದೆ, ನಂದು ಬಿ ಪೇಸಿ ಇದೆ ಸರ್. ಅವ ಅಂತಾನೆ BJP ಮುಖಂಡ ಅಣ್ಣ ಚಿತ್ತಾಪುರ ತಾಲೂಕಾನವ ಗ್ರಾಮೀಣ MLA ಬಸವರಾಜ ಮತ್ತಿಮೂಡು ಮನುಷ್ಯಾಗ ನಾನು ಅಟ್ರಾಸಿಟಿ ಕೇಸ್ ಹಾಕಿನಿ, ಅದು ಕೇಸ್ ತಗೋ ಇಲ್ದ್ರೆ ಮಗನ ನೀನು ಮರ್ಡರ್ ಮಾಡಿಸ್ತೀನಿ, ಹುಡುಸಾಕ್ತೀನಿ ಅಂತ ಮಣಿಕಂಠ ರಾಠೋಡ್ ಅಂತಾನೆ ಸರ್. ನ್ಯಾಯಾಧೀಶರು ನಮ್ಮ ವಕೀಲರು ಕೇಳಿದ್ರು, ಏನದಪ್ಪ ಅಂದ, ನಿನ್ನ ಬಳಿ ಏನು ಎವಿಡೆನ್ಸ್ ಅದ ಅಂದರು. ಯಾರು ನ್ಯಾಯಾಧೀಶ ಈಗ ಎವಿಡೆನ್ಸ್ ಕೊಡ್ಬೇಕಲ್ರಿ ಸರ್. ಕೋರ್ಟ್ ಅವರಲ್ಲಿ 2 ಥವಲಿ CC ಫುಟೇಜ್ ಕ್ಯಾಮ್ರಾ ಅದ ಸರ್. ಅದು ಫುಟೇಜ್ ಚೆಕ್ ಮಾಡಿ ಸರ್. ಮಣಿಕಂಠ ರಾಠೋಡ್ ಬರೋಬ್ಬರಿ ಎಷ್ಟು ಹುಡುಗರಿದ್ದರು, ನನಗೆ ಏನು ಮಾಡ್ಯಾರ, ನನ್ನ ಕೂಡ ಯಾವ ಥರ ಮಾತಾಡ್ಯಾರ, ಅದು CC ಫುಟೇಜ್ ತಂದ್ರೆ ಅವಾಗ ನ್ಯಾಯಾಧೀಶರು ಮತ್ತು ನಮ್ಮ ವಕೀಲಿಗೆ ಹೇಳಿ ಸೆಕೆಂಡ್ ಅಡಿಷನಲ್ ಕೋರ್ಟ್ ಬಳಿ ಹೋಗಿ ಮಣಿಕಂಠ ರಾಠೋಡ್ ಮೇಲೆ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಬೇಕಂತ ಕೋರ್ಟ್ ಆರ್ಡರ್ ತಗೊಂಡು ನಾವು ಮಣಿಕಂಠ ರಾಠೋಡ್ ಮೇಲೆ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ಲಿ ಕೇಸ್ ಆಡಿವಿ. ಯಾಕೆ ನಾವು ಕೋರ್ಟ್ ಆರ್ಡರ್ ತೊಗೊಂಡ್ರೆ ಮಣಿಕಂಠ ರಾಠೋಡ್ ಒಬ್ಬನೇ ಇಲ್ಲ, ಕರ್ನಾಟಕ ರಾಜ್ಯದಲ್ಲಿ ಹಿಡ್ಕೊಂಡು ದಿಲ್ಲಿನಲ್ಲಿ ಎಲ್ಲ BJP ಮನೋವಾದಿ RSSದವರು ಏನಾದರೂ ಬಿ ಗುಲ್ಬರ್ಗ ಡಿಸ್ಟಿಕ್ನಲ್ಲಿ ಪ್ರಿಯಾಂಕಾ ಖರ್ಗೆ ಸಾಬ್ರು ಯಾಕೆ ಪ್ರಿಯಾಂಕಾ ಸಾಬ್ರಿಗೆ ಟಾರ್ಗೆಟ್ ಮಾಡ್ತಂದ್ರೆ ನಾನು ನಿಮಗೆ ಇವತ್ತು ಬಿಚ್ಚಿರ್ತೀನಿ. ಮಣಿಕಂಠ ರಾಠೋಡ್ ಒಬ್ಬನಿಗೆ ಚಾಲೆಂಜ್ ಇಲ್ಲ ಈ ಪತ್ರಿಕಾ ಭವನಲ್ಲಿ. ಈ ಪತ್ರಿಕಾ ಭವನ ಅಂದರೆ ಜನಪ್ರತಿನಿಧಿ ಮೂರನೇ ಕಾರಣ. ಇಲ್ಲಿ ಕುಂತ್ರೆ ಸುಳ್ಳು ಹೇಳಬೇಡ್ರಿ, ನಿಮ್ಮಲ್ಲಿ ದಾಖಲೆ ತಗೋ. ಮಣಿಕಂಠ ರಾಠೋಡ್ ಇತ್ತು ಕರ್ನಾಟಕ ರಾಜ್ಯ BJP ಲೀಡರ್ಗಳಿಗೆ ಅಂತೀನಿ. BJPದವ್ರದ್ದು MLA ಆಗಲಿ ಅವ್ರು ಇಷ್ಟು ಹಗರಣಿದೆ ನಮ್ಮಲ್ಲಿ ವಿತ್ ಎವಿಡೆನ್ಸ್ ಕೆ ಸಾಥ್. ಬೆಂಗಳೂರಿನಲ್ಲಿ ಲೋಕಾಯುಕ್ತಲ್ಲಿ ದೂರು ದಾಖಲಿದೆ, ಗುಲ್ಬರ್ಗಾ ಡಿಸ್ಟಿಕ್ ಕೋರ್ಟ್ನಲ್ಲಿ ದೂರು ದಾಖಲಿದೆ, ಎವಿಡೆನ್ಸ್ ಇದೆ. ನಾ ಯಾಕೆ ಲೈವ್ ಬರ್ದಾಕತ್ತೀನಿ ಇವು ನ್ಯಾಯಾಧೀಶನಲ್ಲಿ ಕೋರ್ಟ್ ನಡೆದರೆ ಲೈವ್ ಬರಬಾರ್ದು. ಯಾಕಂದರೆ ನ್ಯಾಯಾಧೀಶರು ದೇವರ ಸಮಾನ ಅಂತ ನಾನು ತಿಳ್ಕೊತೀನಿ, ಒಬ್ಬ ಬಾಬಾ ಸಾಹೇಬ್ ಸಂವಿಧಾನಂತೆ. ಇದು ಹೇಳ್ತೀನಿ ನಾನು, ನನ್ನ ಬಳಿ ಪ್ರೂಫ್ ಇದೆ. ಸಾರಿ ಇನ್ನೊಂದು ಹೇಳ್ತೀನಿ, BJPದವ್ರ ಬಳಿ ಏನು ಬಿ ದಾಖಲೆ ಇದ್ದರೆ IT-BT ಮಿನಿಸ್ಟರ್, ಪಂಚಾಯತಿ ರಾಜ್, ಗುಲ್ಬರ್ಗಾ ಉಸ್ತುವಾರಿ, ಕರ್ನಾಟಕ ರಾಜ್ಯ ಮಿನಿಸ್ಟರ್ ಅವ್ರಿಗೆ ನೀವು ತೋರಿಸ್ರಿ. ನಿನ್ನೆ ಬಂದು ಮಣಿಕಂಠ ರಾಠೋಡ್ ಪ್ರೆಸ್ ಮೀಟ್ ಮಾಡ್ಯಾನೆ. ಏನು ಮಾಡ್ಯಾನೆ, ಇದು ಮಾಡಿದ್ದು ಗುಲ್ಬರ್ಗಾ ಉಸ್ತುವಾರಿ, ಇದು ಮಾಡಿದ್ದು ಪ್ರಿಯಾಂಕಾ ಖರ್ಗೆ ಅಂತ. ಏನಪ್ಪ ನನ್ನ ಬಳಿ ಪ್ರೂಫ್ ಇದೆಯಲ್ಲ, ಕೋರ್ಟ್ ಆರ್ಡರ್ ಇದೆಯಲ್ಲ. ಕೋರ್ಟ್ ಆರ್ಡರ್ ತೊಗೊಂಡು ಕೋರ್ಟ್ ಆರ್ಡರ್ ಡೈರೆಕ್ಷನ್ ಕೊಟ್ಟರೆ ಸುಳ್ಳಿದ್ರೆ ಕೋರ್ಟ್ ಆರ್ಡರ್ ಹೆಂಗೆ ಮಾಡ್ತಾರೆ. ಮಣಿಕಂಠ ಏನ್ರಿ ನೀ ಹರಾಸ್ಮೆಂಟ್ ಮಾಡ್ಯಾನ ಕೋರ್ಟ್ ಒಳಗಡೆ ಅಂತೆ ಕೋರ್ಟ್ ಆರ್ಡರ್ ಮಾಡಿ ಮಣಿಕಂಠ ರಾಠೋಡ್ ಮೇಲೆ FIR ಮಾಡಬೇಕಂತ ಸಂಬಂಧಪಟ್ಟಿದ್ದ ಪೊಲೀಸ್ ಸ್ಟೇಷನ್ ಬಜಾರ್ನಲ್ಲಿ ನಾವು FIR ಮಾಡಿಸಿವಿ ಸರ್. ಅದ ಸರ್. ಇನ್ನೊಂದು ನನ್ನ ಬೇಕಾಗ್ತದೆ ಕೊಡ್ತೀನಿ ಸರ್. ಹತ್ತೀನಿ ಸರ್. ಇನ್ನೊಂದು, ಈಗ ನಾನು ಮೆಮೊರಾಂಡಮ್ ಬಿ ಕಮಿಷನರ್ ಸಾಬ್ ಆಗಲಿ SB ಅವರಿಗೆ ಎಲ್ಲರಿಗೆ ಸಲ್ಲಿಸಿನಿ ಸರ್. ಮತ್ತು ಗುಲ್ಬರ್ಗಾ ಉಸ್ತುವಾರಿ ಪ್ರಿಯಾಂಕಾ ಖರ್ಗೆ ಸಾಬ್ರಿಗೆ ಬಿ ನಾನು ಮನವಿ ಪತ್ರ ಸಲ್ಲಿಸಿನಿ ಸರ್. ಇದು ಯಾಕೆ ಈ ಥರ ನನ್ನ ಹಿಂದೆ ಹರಾಸ್ಮೆಂಟ್ ನಡೆದಂದ್ರೆ ಇದರ ಒಂದು ಬಿ ನೀವು ಸತ್ಯ ಹೇಳಬೇಕು ಸರ್. ಹೋದ ತಿಂಗಳ ಚಿತ್ತಾಪುರ ತಾಲೂಕಿನಲ್ಲಿ 100 ವರ್ಷ ಆಗ್ಯಾದಂತೆ RSSನವರು ಪಥಸಂಚಲ ಇತ್ತು. ಆ ಪಥಸಂಚಲನಲ್ಲಿ
ಗುಲ್ಬರ್ಗ ಹೈಕೋರ್ಟ್ ಅಂದು ಏನು ಡೈರೆಕ್ಷನ್ ಇತ್ತು, 350 ಮಂದಿ ಆ ಪಥಸಂಚಲನಲ್ಲಿ ಭಾಗಿಯಾಗಬೇಕು ಮತ್ತು ಚಿತ್ತಾಪುರ ತಾಲೂಕಾದವರೇ ಆ ಪಥಸಂಚಲನಲ್ಲಿ ಇರಬೇಕಂತ ಹೈಕೋರ್ಟ್ ಆದೇಶ ಇತ್ತು. ಅದರಲ್ಲಿ RSSದವ್ರು ಏನು ಮಾಡ್ಯಾರ ಅಂದರೆ ಚಿತ್ತಾಪುರ ತಾಲೂಕಿನಲ್ಲಿ 350 ಮಂದಿ ಬಿಟ್ಟು ಹಜಾರೋಗಟ್ಟಲೆಯಲ್ಲಿ ಮಂದಿ ಹೋಗಿ ಸಹಭಾಗಿಯಾಗ್ಯಾರೆ. ಅದಕ್ಕೆ 16 ತಾರೀಕು 12ನೇ ತಿಂಗಳಿಗೆ ನಾನು ACP ಕಮಿಷನರ್ಗೆ ಮೆಮೊರಂಡಮ್ ಸಲ್ಲಿಸಿನಿ. ಏನು ಸರ್, ಹೈಕೋರ್ಟ್ ಆರ್ಡರ್ ಇದೆ, ಚಿತ್ತಾಪುರ ಪಥಸಂಚಲನ ಮಾಡೋ ಟೈಮಿಗೆ RSS ಕಾರ್ಯಕರ್ತರು ಖಾಲಿ 350 ಮಂದಿ ಇರಬೇಕು. ಅಲ್ಲಿ ಅದು ಚಿತ್ತಾಪುರ ತಾಲೂಕಾದವ್ರು ಇರಬೇಕು. ಅಲ್ಲಿ ಏನಾಗಿದೆ ಸರ್ ಅಂದರೆ, ಚಿತ್ತಾಪುರ ತಾಲೂಕಾ ಬಿಟ್ಟು ಗುಲ್ಬರ್ಗದವ್ರು ಬಂದಾರ, ರಾಯಚೂರ್ದವ್ರು ಬಂದಾರ, ಉಮರ್ಗಾವ್ದವ್ರು ಬಂದಾರ, ಬೀದರ್ದವ್ರು ಬಂದಾರ. ಇದು ಹೈಕೋರ್ಟ್ ನ್ಯಾಯಾಧೀಶನ ಆರ್ಡರ್ ಕೊಟ್ಟಾರ, ಅದರ ಉಲ್ಲಂಘನೆ ಮಾಡ್ಯಾರಂತೆ. ನಾನು ಅವ್ರ ಮೇಲೆ ಕಾನೂನುವಾಗಿ ಕ್ರಮ ತಗೋಬೇಕಂತೂ ನಾನು ACP ಆಗಲಿ ಕಮಿಷನರ್ಗೆ ಮೆಮೊರಂಡಮ್ ಸಲ್ಲಿಸಿದ್ದೀನಿ.